ಹಲೋ ಹಾಯ್ ಫ್ರೆಂಡ್ಸ್ ನನಗೆ ಒಂದು ಫೋಟೋ ಸೆಂಡ್ ಮಾಡಿದ್ರು. ಸೊ ವಾಟ್ಸಪ್ಪಲ್ಲಿ ಅಣ್ಣ ಈ ಥರ ಒಂದು ವೀಡಿಯೋನ ಫೋಟೋನ ಆ್ಯಡ್ ಮಾಡಿ ಅಂತೇಳಿ. ಸೊ ಫ್ರೆಂಡ್ಸ್ ಆ ಫೋಟೋ ಯಾವ ಥರ ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಸೊ ಹಲವಾರು ಕೊಟ್ಟಿರ್ತೀನಿ ಇಲ್ಲಿ ನಿಮಗೆ. ಜಸ್ಟ್ ನಾನು ಆ ಒಂದು ಫೋಟೋ ಬಂದುಬಿಟ್ಟು ನಾನು ಕ್ರೋಮ್ನಲ್ಲಿ ಮಾಡಿದ್ದೀನಿ. ಸೊ ಅಲ್ಟಿಮೇಷನ್ ಆ್ಯಪ್ಸಲ್ಲಿ ಮಾತ್ರ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಈ ಥರ ಮತ್ತೆ ಫ್ರೆಂಡ್ಸ್ ನೋಡಿ ಇಲ್ಲಿ ಐತಲ್ಲ, ಮತ್ತು ಈ ಮೂರು ಫೋಟೋನು ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದು ಮಾಡ್ಕೊಳ್ಬೋದು. ಮತ್ತು ಇನ್ನೊಂದು ತೋರಿಸ್ಕೊಟ್ಟಿದ್ದೀನಿ, ಸೊ ಆ ಥರನೂ ಮಾಡ್ಕೊಳ್ಬೋದು. ಸೊ ಫ್ರೆಂಡ್ಸ್ ಇದರಲ್ಲಿ ನಮಗೆ ಯಾವ್ದು ಇಷ್ಟ ಆಗುತ್ತೋ ಆ ಫೋಟೋನೇ ಆ್ಯಡ್ ಮಾಡ್ಕೊಳ್ಬೋದು. ಸೊ ಅದು ಹೇಗಪ್ಪ ಅಂತ ಹೇಳ್ಕೊಡ್ತೀನಿ ಬನ್ನಿ. ಸೊ ಫ್ರೆಂಡ್ಸ್ ಮೊದಲನೇದಾಗಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಟೆಲಿಗ್ರಾಮ್ ಲಿಂಕ್ನ ಕೊಟ್ಟಿರ್ತೀನಿ. ಯಾವ ಥರ ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಈ ಥರ ಕೊಟ್ಟಿರ್ತೀನಿ. ಸೊ ನೀವು ಇದ್ರ ಮೇಲೆ ಓಕೆ ಮಾಡ್ಕೊಳ್ಬೇಕು. ಸೊ ಓಪನ್ ಮಾಡ್ಕೊಳ್ಳಿ. ಸೊ ನೆಟ್ವರ್ಕ್ ಆನ್ ಮಾಡ್ಕೊಳ್ಳಿ. ಸೊ ಆಫ್ ಆಗಿದೆ ಫ್ರೆಂಡ್ಸ್. ಈ ಥರ ಓಪನ್ ಆಗುತ್ತಲ್ಲ, ಸೊ ಅಲ್ಲಿ ಕೊಟ್ಟಿರ್ತೀನಲ್ಲ ಸೊ ನಾನು ಇದೆಲ್ಲ ನೀವು ಕಾಪಿ ಮಾಡ್ಕೊಳ್ಬೇಕು. ಈ ಥರ ಇದನ್ನು ಮತ್ತು ಇದನ್ನು ಕಾಪಿ ಮಾಡ್ಕೊಳ್ಳಿ. ಸೊ ಕಾಪಿ ಮಾಡಿಕೊಂಡು ಕ್ರೋಮ್ನಲ್ಲಿ ಹೋಗಿ ಕ್ರೋಮ್ ಓಪನ್ ಮಾಡ್ಕೊಳ್ಳಿ. ಕ್ರೋಮ್ ಓಪನ್ ಮಾಡಿಕೊಂಡು ಫ್ರೆಂಡ್ಸ್ ಇಲ್ಲಿ ನೀವು ಸರ್ಚ್ ಮಾಡ್ಕೊಳ್ಬೇಕು. ಏನಪ್ಪ ಅಂತಂದರೆ ಗೆಮಿನಿ ಅಂತ ಸರ್ಚ್ ಮಾಡಿ. ಗೆಮಿನಿ ಅಂತ ಸರ್ಚ್ ಮಾಡು, ಇಲ್ಲಿ ಓಕೆ ಮಾಡ್ಕೊಳ್ಳಿ. ಇಲ್ಲಿ ಬರ್ತವೆ ಫ್ರೆಂಡ್ಸ್, ಗೂಗಲ್ ಗೆಮಿನಿ ಅಂತ ಬಂದಿದೆಯಲ್ಲ, ಇದ್ರ ಮೇಲೆ ಓಕೆ ಮಾಡ್ಕೊಳ್ಳಿ. ಓಕೆ ಮಾಡಿದ ತಕ್ಷಣ ಇಲ್ಲಿ ಫೋಟೋ ಫ್ರೆಂಡ್ಸ್ ಇಲ್ಲಿ ಕಾಣುತ್ತಲ್ಲ ನಿಮಗೆ ಪ್ಲಸ್ ಮಾರ್ಕು ಬಟನ್ನು, ಇದ್ರ ಮೇಲೆ ಓಕೆ ಮಾಡ್ಕೊಳ್ಳಿ. ಸೊ ಇಲ್ಲಿ ನಿಮಗೆ ಅಪ್ಲೋಡ್ ಫೈಲ್ಸ್ ಅಂತ ಬರುತ್ತೆ. ಇಲ್ಲಿ ಒಂದು ಫೋಟೋನ ಅಪ್ಲೋಡ್ ಮಾಡಬೇಕು. ಸೊ ಇಲ್ಲಿ ಈ ಥರ ಬಂದಲ್ಲಿ ಇಲ್ಲಿ ಮೇಡ್ ಪಿಕೇರ್ ಅಂತ ಇದ್ರ ಮೇಲೆ ಓಕೆ ಮಾಡ್ಕೊಳ್ಳಿ. ಅದಾದ ನಂತರ ಇಲ್ಲಿ ನಿಮ್ಮ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಸೊ ಈ ಥರ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊತೀನಿ ನೋಡಿ. ನಾನು ಭಾಳ ಒಂದು ಫೋಟೋನ ಸೆಲೆಕ್ಟ್ ಮಾಡಿಕೊಂಡೆ. ಆಮೇಲೆ ಇಲ್ಲಿ ಅಲ್ಲಿನ ನೀವು ಕಾಪಿ ಮಾಡಿದಿರಲ್ಲ ಅದೆಲ್ಲ ಇಲ್ಲಿ ಪೇಸ್ಟ್ ಮಾಡಬೇಕು. ಇವಾಗ ಈ ಥರ ಪೇಸ್ಟ್ ಮಾಡಬೇಕು. ಪೇಸ್ಟ್ ಮಾಡಿದ ತಕ್ಷಣ ಇಲ್ಲಿ ಕಾಣಿಸ್ದಲ್ಲಿ ಇದನ್ನು ಓಕೆ ಮಾಡ್ಕೊಳ್ಬೇಕು. ಫ್ರೆಂಡ್ಸ್ ಇನ್ನೊಂದು, ಇದರಲ್ಲಿ ಒಂದೇ ಅಕ್ಷರ ಲಿರಿಕ್ಸು ತಪ್ಪಾದರೆ ಅದು ಮತ್ತೆ ಓಪನ್ ಆಗೋಲ್ಲ. ಕರೆಕ್ಟಾಗಿ ನೀವೇನು ಮಾಡೋಕೆ ಅಂದರೆ ಆ ಒಂದು ಪೇಸ್ಟ್ ಹಾಕಿದ್ದೀನಲ್ಲ ನೀವು ಅದನ್ನು ಕರೆಕ್ಟಾಗಿ ಕಾಪಿ ಮಾಡಿಕೊಂಡು ಹಾಕ್ಕೊಳ್ಬೇಕು. ಈ ಥರ ಬರುತ್ತೆ ಫ್ರೆಂಡ್ಸ್. ನೋಡಿದಿರಲ್ಲ ಸಖತ್ತಾಗಿ ಬಂತಲ್ಲ. ಸೊ ಇದ್ರ ಮೇಲೆ ಓಕೆ ಮಾಡಿಕೊಂಡು ಇದನ್ನು ಈಗ ಡೌನ್ಲೋಡ್ ಮಾಡ್ಕೊಳ್ಬೋದು. ಇಲ್ಲಿ ಕೊಟ್ಟಿರೋದಲ್ಲ ಆಪ್ಷನ್ಸು, ಇದ್ರ ಮೇಲೆ ಓಕೆ ಮಾಡಿಕೊಂಡ್ರೆ ಇದೇ ಡೌನ್ಲೋಡ್ ಆಗುತ್ತೆ. ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದು ಮಾತ್ರ ಎಂದಿಗೂ ಮರಿಬೇಡಿ ಫ್ರೆಂಡ್ಸ್. ದಯವಿಟ್ಟು ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಇನ್ನೊಂದು ಸಲ ಲಿಂಕ್ನ ಕರೆಕ್ಟಾಗಿ ತೋರಿಸ್ಕೊಡ್ತೀನಿ ನೋಡಿ. ಸೊ ಟೆಲಿಗ್ರಾಮ್ದಲ್ಲಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸೊ ನಾನು ಇದು ನೋಟ್ಸ್ ಅಂತೇಳಿ ಮಾಡ್ಕೊಂಡಿದ್ದೀನಿ. ಸೊ ಈ ಥರ ಟೆಲಿಗ್ರಾಮ್ದಲ್ಲಿ ಕೊಟ್ಟಿರ್ತೀನಿ. ಜಸ್ಟ್ ನೀವು ಟೆಲಿಗ್ರಾಮ್ ಮೇಲೆ ಓಕೆ ಮಾಡಿಕೊಂಡ್ರೆ ಓಪನ್ ಮಾಡಿಕೊಂಡ್ರೆ ಡೈರೆಕ್ಟಾಗಿ ಇದಕ್ಕೆ ಹೋಗುತ್ತೆ. ಸೊ ನಾನು ಕಾಪಿ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳಿದ್ದೀನಿ. ಸೊ ಕಾಪಿ ಮಾಡ್ಕೊಂಡು ಈ ಥರ ವೀಡಿಯೋನ ಮಾಡ್ಕೊಳ್ಬೋದು. ಸೊ ದಯವಿಟ್ಟು ವೀಡಿಯೋಗಂಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ನೀವು ಸಪೋರ್ಟ್ ಮಾಡಿದರೆ ಇನ್ನೂ ಎಲ್ಲ ವೀಡಿಯೋದಲ್ಲಿ ನೀಟಾಗಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಅದೇ ಎಲ್ಲ ಥರ ವೀಡಿಯೋನ ಮಾಡ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು.